ಯುಗಾದಿ ಬರೀ ಹಬ್ಬವಲ್ಲ, ನಮ್ಮ ಸಂಸ್ಕೃತಿಯ ಸಂಕೇತ. ವಸಂತ ಋತುವಿನ ಆಗಮನ, ಹೊಸ ವರ್ಷದ ಸಂಭ್ರಮ, ನೋವು ನಲಿವಿನ ಸಮ್ಮಿಲನ ಈ ಯುಗಾದಿ. ಯುಗಾದಿ ಹಬ್ಬ ಪ್ರಾಚೀನ ಕಾಲದಿಂದಲೂ ಆಚರಿಸಿಕೊಂಡು ಬರಲಾಗುತ್ತಿದ್ದು, ಚಾಂದ್ರಮಾನ ಪಂಚಾಂಗ ಪ್ರಕಾರ ಹೊಸ ವರ್ಷದ ಆರಂಭವಾಗಿದೆ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಯುಗಾದಿ, ಮಹಾರಾಷ್ಟ್ರದಲ್ಲಿ ಈ ಹಬ್ಬವನ್ನು ಗುಡಿ ಪಡ್ವಾ, ಪಂಜಾಬ್ನಲ್ಲಿ ಬೈಸಾಖಿ, ಸಿಂಧಿಗಳಲ್ಲಿ ಚೈತಿ ಚಂದ್, ತಮಿಳುನಾಡಿನಲ್ಲಿ ಪೂತಾಂಡು, ರಾಜಸ್ಥಾನದಲ್ಲಿ ಸ್ಥಾಪನಾ ಎಂಬ ಹೆಸರಿನಲ್ಲಿ ಆಚರಿಸುವ ಸಂಪ್ರದಾಯ ಇದೆ. ಯುಗ ಮತ್ತು ಆದಿ ಎಂಬ ಸಂಸ್ಕೃತ ಪದಗಳಿಂದ ಯುಗಾದಿ ಆಗಿದ್ದು, ಕನ್ನಡದಲ್ಲಿ ಹೊಸ ವರ್ಷದ ಆರಂಭ ಎಂದು ಸೂಚಿಸುತ್ತದೆ. ಶಾತವಾಹನ ರಾಜ ವಂಶಸ್ಥರ ಕಾಲದಿಂದ ಅಥವಾ ಅದಕ್ಕೂ ಹಿಂದಿನಿಂದ ಕ್ರಿಸ್ತಪೂರ್ವ ಸುಮಾರು 230ರಿಂದ ಕ್ರಿಸ್ತಶಕ 220ರವರೆಗೆ ಆಳಿದ ಶಾತವಾಹನರ ಕಾಲದ ಪ್ರಾಚೀನ ಗ್ರಂಥಗಳಲ್ಲಿ ಈ ಹಬ್ಬದ ಉಲ್ಲೇಖವಿದೆ. ಶಾತವಾಹನರು ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿದ್ದರಿಂದ ಈ ಭಾಗದಲ್ಲಿ ಯುಗಾದಿ ಹಬ್ಬ ಹೆಚ್ಚು ಪ್ರಚಲಿತವಾಗಿದೆ. ಯುಗಾದಿ ಹಬ್ಬ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದ್ದು, ಈ ಹಬ್ಬ ಯುಗದ ಆರಂಭವನ್ನು ಸೂಚಿಸುತ್ತದೆ. ಬ್ರಹ್ಮದೇವರು ಈ ಮಂಗಳಕರ ದಿನದಂದು ಸೃಷ್ಟಿಯ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದರು ಎಂಬ ಪ್ರತೀತಿ ಇದ್ದು, ಪುರಾಣಗಳಲ್ಲೂ ಸಹ ಉಲ್ಲೇಖವಾಗಿದೆ. 9 ದಿನಗಳ ಉತ್ಸವವು ಇಂದು ಪ್ರಾರಂಭವಾಗಿ ರಾಮನವಮಿಯದಂದು ಕೊನೆಗೊಳ್ಳುತ್ತದೆ. ಯುಗಾದಿ ಹಬ್ಬ ಅನಾದಿ ಕಾಲದಿಂದಲೂ ಆಚರಿಸಿಕೊಂಡು ಬರಲಾಗುತ್ತಿದ್ದು, ಜೀವನ ಬರೀ ಕಷ್ಟವೂ ಅಲ್ಲ, ಸುಖವೂ ಅಲ್ಲ, ಕಷ್ಟ ಸುಖಗಳ ಸಮ್ಮಿಲನವೇ ಈ ಜೀವನ ಎಂದು ಸಾರಲು ಬೇವು ಬೆಲ್ಲ ಸವಿಯುವ ಸಂಪ್ರದಾಯ ಬೆಳೆದುಕೊಂಡು ಬಂದಿದೆ.